Hello students, welcome to Akkais Academy YouTube channel. As part of our online series, so far we had done 15 videos of permutations and combination. In this sixth video, we'll be seeing formation of geometrical figures. Formation of geometrical figures. So remember this is a very important topic. Very important topic. If you see previous year question paper, every year UPSC is asking at least one question from this area. So this is very highly relevant and very easy to so this is very important topic. So since we are dealing with combinations, you can guess that this formation of geometrical figures is also combination. Geometrical figure ಅನ್ನ ಫಾರ್ಮ್ ಮಾಡೋದು ಕಾಂಬಿನೇಷನ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ 3 ಪಾಯಿಂಟ್ ಇದೆ ಅಂತ ತಿಳ್ಕೊಂಡ್ರೆ, ಈ 3 ಪಾಯಿಂಟ್ ಅಲ್ಲಿ ನಾನು ಟ್ರಯಾಂಗಲ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾವ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಬೇಕು ಅಂತ ಆರ್ಡರ್ ಮ್ಯಾಟರ್ ಆಗಲ್ಲ. ಅಲ್ಟಿಮೇಟ್ಲಿ ನಾನು 3 ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿಬಿಟ್ಟು ಟ್ರಯಾಂಗಲ್ ಮಾಡಬೇಕು ಅಷ್ಟೇ. 3 ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿಬಿಟ್ಟು ಟ್ರಯಾಂಗಲ್ ಮಾಡಬೇಕು. ಸೊ ಯಾವ ಪಾಯಿಂಟ್ ಅನ್ನ ಫಸ್ಟ್, ಯಾವ ಪಾಯಿಂಟ್ ಅನ್ನ ನೆಕ್ಸ್ಟ್ ಅಂತ ಆರ್ಡರ್ ಮ್ಯಾಟರ್ ಆಗಲ್ಲ. ಸೊ ಹಾಗಾಗಿ ದಿಸ್ ಇಸ್ ಕಾಂಬಿನೇಷನ್. ಸೊ ಇದರ ಮೇಲೆ ಕ್ವಶನ್ಸ್ ಗಳನ್ನು ನೋಡೋಣ. ನಾನು ಇದರ ಪ್ರಯಾರಿಟೀಸ್ ಹೇಳಬೇಕಾದ್ರೆ, as I told earlier, highly relevant topic for the UPSC. Every year UPSC is asking question from this. Fine. ಇವಾಗ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಕ್ವಶನ್ ಏನಂತ ಹೇಳಿದ್ರೆ, how many straight lines can be drawn from 12 points in a plane of which no 3 points are collinear. ಫಸ್ಟ್ ನಿಮ್ಗೆ ಇದರಲ್ಲಿ ಏನಂತ ಅರ್ಥ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಕೊಲಿನಿಯರ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಕೊಲಿನಿಯರ್ ಅಂತ ಹೇಳಿದ್ರೆ ಮೀನಿಂಗ್ ಸೇಮ್ ಲೈನ್ ಅಂತ ಅರ್ಥ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನಾನು ಈ 4 ಪಾಯಿಂಟ್ ಅನ್ನು ತೆಗೆದುಕೊಂಡ್ರೆ ಈ 4 ಪಾಯಿಂಟ್ಗಳು ಕೊಲಿನಿಯರ್, ಅಂದ್ರೆ ಈ 4 ಪಾಯಿಂಟ್ ಗಳನ್ನ ನಾನು ಒಂದೇ ಲೈನ್ ಅಲ್ಲಿ ಜಾಯಿನ್ ಮಾಡಬಹುದು ಅಂತ ಅರ್ಥ. ಈ 4 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಅದೇ ಈ 4 ಪಾಯಿಂಟ್ ಗಳನ್ನ ತೆಗೆದುಕೊಂಡ್ರೆ ದೀಸ್ 4 ಪಾಯಿಂಟ್ಸ್ ಆರ್ ನಾನ್ ಕೊಲಿನಿಯರ್ ಅಂತ ಅರ್ಥ. ಯಾಕಂತ ಹೇಳಿದ್ರೆ ಈ 4 ಪಾಯಿಂಟ್ ಗಳನ್ನ ನನಗೆ ಒಂದೇ ಲೈನ್ ಅಲ್ಲಿ ಜಾಯಿನ್ ಮಾಡ್ಲಿಕ್ಕೆ ಆಗಲ್ಲ. ಹೀಗೆ ಜಾಯಿನ್ ಮಾಡಬಹುದು, ಬಟ್ ನಂದು 2 ಲೈನ್ ಆಯ್ತು. ಒಂದೇ ಸ್ಟ್ರೈಟ್ ಲೈನ್ ಹಾಕಿ ನನಗೆ ಜಾಯಿನ್ ಮಾಡ್ಲಿಕ್ಕೆ ಆದ್ರೆ ಅದನ್ನ ಕೋ ಲೀನಿಯರ್ ಅಂತ ಹೇಳ್ತಾರೆ. ಲೀನಿಯರ್ ಅಂದ್ರೆ ಲೈನ್, ಕೋ ಅಂದ್ರೆ ಒಂದೇ ಲೈನ್ ಅಲ್ಲಿ ನಾವು ಡ್ರಾ ಮಾಡಬಹುದು ಅಂತ ಅರ್ಥ. ಇಲ್ಲಿ ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಂಗೆ ಜಸ್ಟ್ ಹೇಳಿ, ಟು ಡ್ರಾ ಅ ಲೈನ್ ಹೌ ಮೆನಿ ಪಾಯಿಂಟ್ಸ್ ಆರ್ ರಿಕ್ವೈರ್ಡ್? 2 ಪಾಯಿಂಟ್ಸ್ ಆರ್ ರಿಕ್ವೈರ್ಡ್. ನನಗೀಗ ಯಾವುದೇ ಒಂದು ಲೈನ್ ಡ್ರಾ ಮಾಡ್ಬೇಕಂದ್ರೆ ನನಗೆ ಮಿನಿಮಮ್ 2 ಪಾಯಿಂಟ್ಸ್ ರಿಕ್ವೈರ್ಡ್. ನನಗೆ 2 ಲೈನ್ ಇದ್ರೆ, ನನಗೆ 2 ಪಾಯಿಂಟ್ ಇದ್ರೆ ನಾನು ಒಂದು ಲೈನ್ ಅನ್ನು ಡ್ರಾ ಮಾಡಬಹುದು. 2 ಪಾಯಿಂಟ್ ಇದ್ರೆ ಒಂದು ಲೈನ್ ಅನ್ನು ಡ್ರಾ ಮಾಡಬಹುದು. ಇಲ್ಲಿ ಅವರು ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಿದ್ರೆ ಏನು ಮೀನಿಂಗ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಪ್ರೀವಿಯಸ್ ಅಲ್ಲಿ ಹೇಳಿದ ಹಾಗೆ ನನ್ನ ಹತ್ರ ಹೀಗೆ ಸ್ಟ್ರೈಟ್ ಆಗಿ 4 ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ನಾನು ಇದರಲ್ಲಿ ಈ 4 ಪಾಯಿಂಟ್ ಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಲೈನ್ಸ್ ಡ್ರಾ ಮಾಡಬಹುದು ಅಂತ ಹೇಳಿದ್ರೆ, ಈ 4 ಪಾಯಿಂಟ್ ಗಳನ್ನ ಇಟ್ಕೊಂಡು, 4 ಪಾಯಿಂಟ್ಗಳು ಸ್ಟ್ರೈಟ್ ಲೈನ್ ಅಲ್ಲಿ ಇವೆ. ಈ 4 ಪಾಯಿಂಟ್ ಗಳನ್ನ ಇಟ್ಕೊಂಡು ಎಷ್ಟು ಲೈನ್ ಡ್ರಾ ಮಾಡಬಹುದು ಅಂತ ಹೇಳಿದ್ರೆ ಆನ್ಸರ್ 1. ಹೇಗಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ನೀವೀಗ ಇದೊಂದು ಲೈನ್ ಅಂತೇಳಿ 3 ಲೈನ್ ಅಂತ ಹೇಳಿದ್ರೆ ದಿಸ್ ಇಸ್ ರಾಂಗ್. ಆಕ್ಚುಲಿ ನಮ್ಗೆ ಈ ತರ ಸ್ಟ್ರೈಟ್ ಲೈನ್ ಅಲ್ಲಿ ಪಾಯಿಂಟ್ ಗಳಿದ್ರೆ ಅದನ್ನ ಯೂಸ್ ಮಾಡಿಕೊಂಡು ಒಂದೇ ಲೈನ್ ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಹೇಗಂದ್ರೆ, ರೈಟ್ ಹಿಯರ್ ಇವಾಗ 4 ಪಾಯಿಂಟ್ ಇದೆ. ಇದೆರಡನ್ನ ಜಾಯಿನ್ ಮಾಡಿ ನಾನು ಒಂದು ಲೈನ್ ಅಂತ ಹೇಳ್ತೇನೆ. ಇವಾಗ ನನಗೆ ಈ ಲೈನ್ ಅನ್ನ ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ರು ನನಗೆ ಈ ಪಾಯಿಂಟ್ ಗಳನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ನನಗೆ ಹಾಗೆ ಪಾಯಿಂಟ್ ಗಳನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಆದ್ರೆ ಅಲ್ಲಿ ಸಾಧ್ಯ ಆಗೋದು ಒಂದು ಲೈನ್ ಮಾತ್ರ. ಅಂದ್ರೆ ಮೀನಿಂಗ್, ಈ ಪಾಯಿಂಟ್ ಗಳೇನು, ಈ 4 ಪಾಯಿಂಟ್ ಗಳು ನಾನು ಆಲ್ರೆಡಿ ಹೇಳಿದ ಹಾಗೆ ಈ 4 ಪಾಯಿಂಟ್ ಗಳೇನು ಕೊಲಿನಿಯರ್. ಅಂದರೆ ಒಂದೇ ಲೈನ್ ಹಾಕಿ ಡ್ರಾ ಮಾಡಬಹುದು ಅಂತ ಅರ್ಥ. ಹಾಗಾದ್ರೆ ಈ 4 ಪಾಯಿಂಟ್ ಗಳನ್ನ ನಾನು ಹಾಕಿ ಡ್ರಾ ಮಾಡಿದೆ, ಅದಕ್ಕೆ ಒಂದೇ ಲೈನ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್,
ಇವಾಗ ಇದೇ ಕ್ವಶನ್ ಅಲ್ಲಿ ಇದೇ ಎಕ್ಸಾಂಪಲ್ ಅಲ್ಲಿ ನಾನು ಇದೊಂದು ಲೈನ್ ಅಂತ ಹೇಳಿದೆ, ಆಗ ಇದರ ಮೀನಿಂಗ್ ಈ ಕಡೆ ಎಕ್ಸ್ಟೆಂಡ್ ಮಾಡುವಾಗ ಮತ್ತೆ ಈ ಕಡೆ ಎಕ್ಸ್ಟೆಂಡ್ ಮಾಡುವಾಗ ಯಾವ ಪಾಯಿಂಟ್ ಗಳೆಲ್ಲ ಬರುತ್ತವೆ ಅವುಗಳಿಗೂ ಇದೇ ಲೈನ್ ಅಂತ ಅರ್ಥ. ನಾನು ಎಕ್ಸ್ಟೆಂಡ್ ಮಾಡಿ ತೋರಿಸ್ಲಿಲ್ಲ ಅಷ್ಟೇ, ಇಷ್ಟಕ್ಕೆ ಕಟ್ ಮಾಡಿ ನಿಲ್ಸಿದ್ದೇನೆ ಅಂತ ಅರ್ಥ. ಇಷ್ಟಕ್ಕೆ ಕಟ್ ಮಾಡಿ ನಿಲ್ಸಿದ್ದೇನೆ, ಎಕ್ಸ್ಟೆಂಡ್ ಮಾಡಿದ್ರು ನಾನು ಎಕ್ಸ್ಟ್ರಾ ಕಾಮೆಂಟ್ ಮಾಡ್ಲಿಕ್ಕಿಲ್ಲ, ಅದು ಒಂದೇ ಲೈನ್ ಅಂತ ಅರ್ಥ. ಸೊ ಇಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನಾನು ನಿಮ್ಗೆ ವಿಜುವಲೈಸ್ ಮಾಡಿ ತೋರಿಸ್ತೀನಿ. ಈ ಕ್ವಶನ್ ಅಲ್ಲಿ ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂದ್ರೆ ಯಾವುದೇ 3 ಪಾಯಿಂಟ್ಗಳು ಕೊಲಿನಿಯರ್ ಇಲ್ಲ. ಅಂದ್ರೆ ನಿಮ್ಗೆ ಇಲ್ಲಿರೋ 12 ಪಾಯಿಂಟ್ಸ್ ಗಳಲ್ಲಿ ಯಾವುದೇ 3 ಪಾಯಿಂಟ್ಗಳನ್ನ ಸ್ಟ್ರೇಟ್ ಲೈನ್ ಹಾಕಿ ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 3 ಪಾಯಿಂಟ್ಗಳನ್ನ ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಿದ್ರೆ one straight line can't join any 3 points. ಇದರ ಅರ್ಥ ಆಫ್ ವಿಚ್ ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ನಿಮ್ಗೆ ಈಗ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗೋದಾದ್ರೆ ನಾನು ಇದಕ್ಕೆ ಹೇಗೆ ಎಕ್ಸಾಮ್ ಅಲ್ಲಿ ಹೇಗೆ ಮಾಡ್ಬೇಕು ಅಂತ ಹೇಳ್ತೀನಿ. ಜಸ್ಟ್ ಎಕ್ಸ್ಪ್ಲೇನಿಂಗ್ ಹೇಗೆ ಇದು ಅಂತ. ಫಾರ್ ಎಕ್ಸಾಂಪಲ್ ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್, 12 ಪಾಯಿಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ. 1 2 3 4 5 6 ಈ ತರ ನಾನು ದೂರ ಹಾಕ್ತೇನೆ. 7 8 9 ಹೀಗೆ ಹೇಗೆ ದೂರ 10 11 12. ಈ 12ರಲ್ಲಿ ನನಗೆ ಯಾವುದೇ 3 ಪಾಯಿಂಟ್ಗಳನ್ನ ಸ್ಟ್ರೈಟ್ ಲೈನ್ ಹಾಕಿ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ವಲ್ಪ ತಪ್ಪಿತು, ಸ್ವಲ್ಪ ಕೆಳಗೆ ಹಾಕ್ತೇನೆ, ಇಲ್ಲಿ ಹಾಕ್ತೇನೆ. ಯಾವುದೇ 3 ಪಾಯಿಂಟ್ಗಳನ್ನ ಇದಿಲ್ಲ, ಯಾವುದೇ 3 ಪಾಯಿಂಟ್ಗಳನ್ನ ನನಗೆ ಒಂದೇ ಲೈನ್ ಹಾಕಿ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಒಂದಾದ್ರೆ ಸ್ವಲ್ಪ ಸಪರೇಟ್ ಇಲ್ಲಿ ಹಾಕಿದ್ದೇನೆ. ಹೀಗೆ ಇದು ಹೀಗೆ ಇದು ಹೀಗೆ ಇದು ಹೀಗೆ ಇದು ಹೀಗೆ 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 ಅಂತ ಮೀನಿಂಗ್. ಸೊ ನಿಮ್ಗೆ ಯಾವುದೇ 3 ಲೈನ್ಗಳನ್ನ ನಾನು ಸ್ಟ್ರೈಟ್ ಲೈನ್ ಹಾಕಿ ಜಾಯಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಸೊ ಹೀಗೆ ಕ್ವಶನ್ ಬಂದಾಗ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ಇವಾಗ ಅದ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಬಂದಾಗ ಹೇಗೆ ಡ್ರಾ ಮಾಡೋದು. ಜಸ್ಟ್ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಲಿಕ್ಕೆ ಎಷ್ಟು ಪಾಯಿಂಟ್ಸ್ ರಿಕ್ವೈರ್ಡ್? ಟು ಡ್ರಾ ಸ್ಟ್ರೈಟ್ ಲೈನ್ 2 ಪಾಯಿಂಟ್ಸ್ ಆರ್ ರಿಕ್ವೈರ್ಡ್. 2 ಪಾಯಿಂಟ್ಸ್ ಆರ್ ರಿಕ್ವೈರ್ಡ್. ಹಾಗಾದ್ರೆ ನನಗೆ ಇಲ್ಲಿ ಎಷ್ಟು ಪಾಯಿಂಟ್ಸ್ ಗಳಿವೆ? 12 ಪಾಯಿಂಟ್ಸ್ ಇವೆ. 12 ಪಾಯಿಂಟ್ಸ್ ಇಂದ ನಾನು ಎಷ್ಟು ಸ್ಟ್ರೈಟ್ ಲೈನ್ ಅನ್ನು ಡ್ರಾ ಮಾಡಬಹುದು? 12C2. ಯಾಕಂದ್ರೆ ಇದು ಕಾಂಬಿನೇಷನ್. ನಾನು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಹೇಳಿದ್ರು ಒಂದೇ ಲೈನ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಹೇಳಿದ್ರು ಒಂದೇ ಲೈನ್. ನಾನು 2 ಲೈನ್ ಅಂತ ಕೌಂಟ್ ಮಾಡೋದಿಲ್ಲ. ಹಾಗಾಗಿ ಆರ್ಡರ್ ಮ್ಯಾಟರ್ ಆಗಲ್ಲ. ಆರ್ಡರ್ ಡಸ್ ನಾಟ್ ಮ್ಯಾಟರ್. ಹಾಗಾಗಿ ಇದು ಕಾಂಬಿನೇಷನ್. ಸೊ ನನಗೆ ಇಲ್ಲಿ ಏನಂದ್ರೆ 12 ಪಾಯಿಂಟ್ ಇದೆ, ನಾನು ಏನ್ ಮಾಡಬೇಕು? ಸ್ಟ್ರೈಟ್ ಲೈನ್ ಮಾಡಬೇಕು. ಸ್ಟ್ರೈಟ್ ಲೈನ್ ಮಾಡ್ಲಿಕ್ಕೆ ನನಗೆ 2 ಪಾಯಿಂಟ್ ಬೇಕು. ಆನ್ಸರ್ ಸಾಲ್ವ್ ಮಾಡಬೇಕು. 12C2 ಅಂದ್ರೆ ಸಾಲ್ವ್ ಮಾಡಿ ನೋಡಿ. 12 into 11 divided by 2 ಬರುತ್ತೆ. ಆನ್ಸರ್ ಬಂದ್ಬಿಟ್ಟು 66. ಫಾರ್ಮುಲಾ ಹಾಕ್ಬಿಟ್ಟು ನೀವೇ ಸಾಲ್ವ್ ಮಾಡಿ. NCR ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡಿ. ಸೊ ಆನ್ಸರ್ ಬಂದ್ಬಿಟ್ಟು 66. ಸೊ ಇಂಪಾರ್ಟೆಂಟ್. ಈಗ ಇದರಲ್ಲಿ ಬೇರೆ ಯಾವ ರೀತಿ ಕ್ವಶನ್ ಕೇಳಬಹುದು, ಒಂದು ವೇಳೆ ಕೊಲಿನಿಯರ್ ಕೊಟ್ರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೇನೆ. ಇವಾಗ ಸಿಮಿಲರ್ ಕ್ವಶನ್ ನೆಕ್ಸ್ಟ್. ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೌ ಮೆನಿ ಸ್ಟ್ರೈಟ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ 12 ಪಾಯಿಂಟ್ಸ್ ಇನ್ ಅ ಪ್ಲೇನ್ ಆಫ್ ವಿಚ್ 5 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಅಂದ್ರೆ 12 ಪಾಯಿಂಟ್ ಇದೆ, ಆ 12 ಪಾಯಿಂಟ್ಸ್ ಅಲ್ಲಿ 5 ಪಾಯಿಂಟ್ಗಳು ಸ್ಟ್ರೈಟ್ ಲೈನ್ ಅಲ್ಲಿ ಇವೆ ಅಂತ ಹೇಳಿದ್ದಾರೆ. 12 ಪಾಯಿಂಟ್ಗಳು ಸ್ಟ್ರೈಟ್ ಲೈನ್ ಅಲ್ಲಿ ಇವೆ. ಸೊ ಇಂಥ ಕ್ವಶನ್ಸ್ ಬಂದಾಗ ನಮ್ಮ ಪ್ರೀವಿಯಸ್ ಮೆಥಡ್ ಯೂಶುವಲ್ ಮೆಥಡ್ ಅಲ್ಲ. ಇಲ್ಲಿ 12 ಪಾಯಿಂಟ್ಸ್ ಇದ್ರೆ ನಾನು ಎಷ್ಟು ಸ್ಟ್ರೈಟ್ ಲೈನ್ ಡ್ರಾ ಮಾಡಬಹುದು? 12C2. ಬಟ್ ಈ 5 ಸ್ಟ್ರೈಟ್ ಲೈನ್ಗಳಿಂದ ನನಗೆ ಒಂದೇ ಸ್ಟ್ರೈಟ್ ಲೈನ್ ಅನ್ನು ಡ್ರಾ ಮಾಡ್ಲಿಕ್ಕೆ ಆಗೋದು. ನಾನು ಈ 12 ಅಲ್ಲಿ ಈ 5 ಇನ್ಕ್ಲೂಡ್ ಮಾಡಿದ್ದೇನೆ. ಅದನ್ನ ಮೈನಸ್ ಮಾಡಬೇಕು. ಈ 5ರಿಂದ ನನಗೆ ಸ್ಟ್ರೈಟ್ ಲೈನ್ ಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಈಗ ತಗೊಂಡಿದ್ದೇನೆ. 5C2 ಪ್ಲಸ್ 1 ಅಂತ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಈ 5 ಲೈನ್ಗಳಿಂದ ನಾನು ಒಂದು ಲೈನ್ ಅನ್ನು ಮಾಡಬಹುದು. ಅದು ಈ +1. ಸೊ ಕೊಲಿನಿಯರ್ ಅಂತ ಬಂದ್ರೆ ನೀವು ಈ ಬೇಕಿದ್ರೆ ಫಾರ್ಮುಲಾ ವೈಸ್ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ. ಕೊಲಿನಿಯರ್ ಅಂತ ಬಂದ್ರೆ
n ಪಾಯಿಂಟ್ಸ್ ಇವೆ, n ಪಾಯಿಂಟ್ಸ್ m ಆರ್ ಕೊಲಿನಿಯರ್, ಅದರಲ್ಲಿ ನೀವು ಬೇಕಿದ್ರೆ ನೋಡ್ಕೊಳ್ಳಿ, ಇಲ್ಲಿ ಇನ್ನೊಂದು m ಆರ್ ಕೊಲಿನಿಯರ್ ಅಂತ ಹೇಳಿದ್ರೆ m ಆಲ್ವೇಸ್ ಲೆಸ್ ದೆನ್ n, ಇಲ್ಲಿ ನೋಡಿ 12 ಪಾಯಿಂಟ್ ಇದೆ, 5 ಆರ್ ಕೊಲಿನಿಯರ್, ಇಲ್ಲಿ 12 ಅಂದ್ರೆ n, m ಅಂದ್ರೆ n ಇದ್ರೆ ನಿಮ್ಗೆ ಆನ್ಸರ್ ಏನಾಗುತ್ತೆ ಅಂದ್ರೆ ಟು ಡ್ರಾ ಸ್ಟ್ರೇಟ್ ಲೈನ್ ಕೇಳಿದ್ರೆ ಆನ್ಸರ್ ಟು ಡ್ರಾ ಸ್ಟ್ರೇಟ್ ಲೈನ್ nc2 ಮೈನಸ್ mc2 ಪ್ಲಸ್ 1. ಈ ಪ್ಲಸ್ 1 ಎಲ್ಲಿಂದ ಅಂದ್ರೆ ಎಷ್ಟೆಷ್ಟು ಲೈನ್ಗಳು ಪಾಯಿಂಟ್ ಹೀಗೆ ಸ್ಟ್ರೇಟ್ ಅಲ್ಲಿ ಇರಲಿ, ಕೊಲಿನಿಯರ್ ಆಗಿರ್ಲಿ, ನನಗೆ ಅವುಗಳಿಂದ ಒಂದು ಲೈನ್ ಅನ್ನು ಡ್ರಾ ಮಾಡಬಹುದು. ಅದು ಎಲ್ಲಿಯೂ ಆಗಿರ್ಬೋದು. ಇಲ್ಲಿ ನಾನು ಡ್ರಾ ಮಾಡಿದ್ರೆ ಅದರ ಅರ್ಥ ಏನು, ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ರೆ ಈ ಪಾಯಿಂಟ್ ಗಳನ್ನು ಅದು ಇನ್ಕ್ಲೂಡ್ ಮಾಡುತ್ತೆ ಅಂತ ಅರ್ಥ. nc2 ಮೈನಸ್ mc2 ಪ್ಲಸ್ 1 ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಟು ಡ್ರಾ ಅ ಸ್ಟ್ರೇಟ್ ಲೈನ್ ವೆನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಇಫ್ ಪಾಯಿಂಟ್ಸ್ ಆರ್ ನಾಟ್ ಕೊಲಿನಿಯರ್, ನೋ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್, ಡೈರೆಕ್ಟ್ ಆನ್ಸರ್ nc2. ಕೊಲಿನಿಯರ್ ಗಳು ಇಲ್ಲದೆ ಇದ್ರೆ, ಸೊ ಕೊಲಿನಿಯರ್ ಇದ್ರೆ nc2 ಮೈನಸ್ mc2. m ಅಂದ್ರೆ ಪಾಯಿಂಟ್ಸ್ ಆರ್ ಕೊಲಿನಿಯರ್, n ಅಂದ್ರೆ ಟೋಟಲ್ ನಂಬರ್ ಆಫ್ ಪಾಯಿಂಟ್ಸ್ ಪ್ಲಸ್ 1. ಇಲ್ಲಿ ಈಗ n ನ ವ್ಯಾಲ್ಯೂ ಎಷ್ಟು ಈ ಕ್ವಶನ್ಗೆ n ನ ವ್ಯಾಲ್ಯೂ n ಬಂದ್ಬಿಟ್ಟು, ಈ ಕ್ವಶನ್ಗೆ n ಬಂದ್ಬಿಟ್ಟು 12, m ಬಂದ್ಬಿಟ್ಟು 5. ಸೊ ಆನ್ಸರ್ 12c2 ಮೈನಸ್ 5c2 ಪ್ಲಸ್ 1. ಇವಾಗ ನಾನು 12c2 ಪ್ರೀವಿಯಸ್ ಕ್ವಶನ್ ಅಲ್ಲಿ ಸಾಲ್ವ್ ಮಾಡಿದ್ದೆ, 12 into 11 divided by 2 ಬರುತ್ತೆ. ನೀವು ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡಬೇಕಿದ್ರೆ ಇದು 5 into 4 by 2 ಪ್ಲಸ್ 1. ಸೊ ಇದು 66 ಮೈನಸ್ 10 ಪ್ಲಸ್ 1. ಸೊ 66 ಮೈನಸ್ 10 56 ಪ್ಲಸ್ 1 57. ಸೊ ಆನ್ಸರ್ ಬಂದ್ಬಿಟ್ಟು 57 ಈ ಕ್ವಶನ್ಗೆ. ಸೊ ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಂಡು ಸಾಲ್ವ್ ಮಾಡಿ. ಫೈನ್. Very important type of questions. UPSC every year UPSC asks one question from this. So ಹಾಗಾಗಿ ನಿಮ್ಗೆ ಇದು ಗೊತ್ತಿರಬೇಕು. ಈಗ ಇಲ್ಲಿ ನೋಡಿ, there are 10 points in a plane. There are 10 points in a plane of which no 3 points are collinear. ಅಂದ್ರೆ ಯಾವುದೇ 3 ಪಾಯಿಂಟ್ಗಳು ಸ್ಟ್ರೈಟ್ ಲೈನ್ ಅಲ್ಲಿ ಇಲ್ಲ ಅಂತ ಅರ್ಥ. No 3 points are collinear. Basic question. How many triangles can be drawn? So triangle draw ಮಾಡ್ಲಿಕ್ಕೆ ಎಷ್ಟು ಪಾಯಿಂಟ್ಸ್ ಬೇಕು? To draw a triangle we need 3 points. So ಹಾಗಾದ್ರೆ ಎಷ್ಟು ಪಾಯಿಂಟ್ಸ್ ಇದೆ ಟೋಟಲ್? 10c3 ಡೈರೆಕ್ಟ್ 10c3. ಸೊ 10c3 ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡಿ. nc3 ಇಲ್ಲಿ ಟೋಟಲ್ 10 ಪಾಯಿಂಟ್ಸ್ ಇದೆ, 10 ಪಾಯಿಂಟ್ಸ್ ಇದ್ರಿಂದ 10c3, 12 ಇದ್ರೆ 12c3 ಹಾಗೆ. ಸೊ 10 into 9 into 8 into 7 ಫ್ಯಾಕ್ಟೋರಿಯಲ್. ಯಾಕಂದ್ರೆ ಇಲ್ಲಿ 10 minus 3 7 ಫ್ಯಾಕ್ಟೋರಿಯಲ್ ಬರುತ್ತೆ ಅಂತ ನನ್ಗೆ ಗೊತ್ತಾಗುತ್ತೆ, ಹಾಗೆ ಕ್ಯಾನ್ಸಲ್ ಮಾಡ್ತೇನೆ. 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು. ಸೊ ಆನ್ಸರ್ ಬಂದ್ಬಿಟ್ಟು 10 into 9 into 8 divided by 6. ಸೊ ಇಲ್ಲಿ 3 2 2 1 2 4 ಆನ್ಸರ್ ಬಂದ್ಬಿಟ್ಟು 120. ಸೊ 10 ಪಾಯಿಂಟ್ಸ್ ಇದ್ರೆ ನಿಮ್ಗೆ ಒಂದು ಪ್ಲೇನ್ ಅಲ್ಲಿ, ಅದರಲ್ಲಿ ಯಾವುದೇ 3 ಪಾಯಿಂಟ್ಸ್ ಸ್ಟ್ರೈಟ್ ಲೈನ್ ಅಲ್ಲಿ ಇಲ್ಲದೆ ಇದ್ರೆ ನಮ್ಗೆ ಎಷ್ಟು ಟ್ರಯಾಂಗಲ್ ಗಳನ್ನು ಡ್ರಾ ಮಾಡಬಹುದು? 120. ಒಂದು ವೇಳೆ ಸ್ಟ್ರೈಟ್ ಲೈನ್ ಅಲ್ಲಿ ಇದ್ರೆ ನಮ್ಗೆ ಟ್ರಯಾಂಗಲ್ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಇದರಲ್ಲಿ ಟ್ರಯಾಂಗಲ್ ಡ್ರಾ ಮಾಡ್ಲಿಕ್ಕೆ ಆಗ್ತದೆ. 3 ಪಾಯಿಂಟ್ ಸ್ಟ್ರೈಟ್ ಲೈನ್ ಇದ್ರೆ 2 ಸ್ಟ್ರೈಟ್ ಲೈನ್ ಅಲ್ಲಿ ಇರ್ಬೋದು, ಒಂದು ಸ್ವಲ್ಪ ಮೇಲೆ ಕೆಳಗೆ ಇದ್ರು ನನಗೆ ಟ್ರಯಾಂಗಲ್ ಡ್ರಾ ಮಾಡಬಹುದು. ಸೊ ಅದರ ಮೀನಿಂಗ್ 3 ಪಾಯಿಂಟ್ಸ್ ಇದ್ರೆ ನನಗೆ ಸ್ಟ್ರೈಟ್ ಲೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ, ಕೊಲಿನಿಯರ್ ಇದ್ರೆ ಹೇಗೆ ಮಾಡೋದು ಅಂತ. ಸೊ ಕೊಲಿನಿಯರ್ ಇದ್ರೆ ಹೇಗೆ ಮಾಡೋದು? there are 12 points in a plane of which 5 points are collinear. How many triangles can be drawn from these points? ಇವಾಗ ನೋಡಿ, ಇಲ್ಲಿ 5 ಪಾಯಿಂಟ್ಸ್ ಕೊಲಿನಿಯರ್ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರೀವಿಯಸ್ ಅಲ್ಲಿ ಕೊಲಿನಿಯರ್ ಇದ್ರೆ 3 4 5 ಕೊಲಿನಿಯರ್ ಇದ್ರೆ ನಮ್ಗೆ ಇವುಗಳಿಂದ ಟ್ರಯಾಂಗಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸ್ಟ್ರೈಟ್ ಲೈನ್ ಮಾಡಬಹುದು. ಇದರಿಂದ ಕೊಲಿನಿಯರ್ ಇಂದ ಒಂದು ಸ್ಟ್ರೈಟ್ ಲೈನ್ ಮಾಡಬಹುದೇ ಹೊರತು ಯಾವುದೇ ಟ್ರಯಾಂಗಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಆನ್ಸರ್ ಟ್ರಯಾಂಗಲ್ ಕೇಳಿರೋದ್ರಿಂದ 12c3 ಮೈನಸ್ 5c3 ಅಷ್ಟೇ.
ಬೇಕಿದ್ರೆ ಫಾರ್ಮುಲಾ ವೈಸ್ ನಿಮ್ಗೆ ಹೇಳ್ತೀನಿ ನೋಡಿ, ಫಾರ್ಮುಲಾ ವೈಸ್ ಹೇಳ್ತೀನಿ. ಫಾರ್ಮುಲಾ ವೈಸ್ ಹೇಗೆ ನೆನ್ಪಿಡಿ ಅಂದ್ರೆ, ಇವಾಗ ಟೋಟಲ್ ಪಾಯಿಂಟ್ಸ್ n ಟೋಟಲ್ ಪಾಯಿಂಟ್ಸ್ m ಕೊಲಿನಿಯರ್ ಪಾಯಿಂಟ್ಸ್ ಇದ್ದು ಟ್ರಯಾಂಗಲ್ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ m ಯಾವತ್ತು n ಗಿಂತ ಕಡಿಮೆ ಇರುತ್ತೆ. ಟ್ರಯಾಂಗಲ್ ಎಷ್ಟು ಅಂತ ಕೇಳಿದ್ರೆ NC3 ಮೈನಸ್ MC3. ಇಲ್ಲಿ 3 ಹೇಗೆ ಯಾಕಂದ್ರೆ ಟ್ರಯಾಂಗಲ್ ಡ್ರಾ ಮಾಡ್ಲಿಕ್ಕೆ ನಮಗೆ 3 ಪಾಯಿಂಟ್ಸ್ ಬೇಕು. ಸೊ ಈ ಕ್ವಶನ್ ಅಲ್ಲಿ ನೋಡಿದ್ರೆ ನೀವು ಟೋಟಲ್ ಪಾಯಿಂಟ್ಸ್ n 12 ಇದೆ, ಕೊಲಿನಿಯರ್ ಎಷ್ಟಿದೆ 5 ಇದೆ. ಸೊ ಸಾಲ್ವ್ ಮಾಡಿದ್ರೆ ನಾನು 12C3 ಮೈನಸ್ 5C3. ಒಂದು ಹೇಳಿ, ಇಲ್ಲಿ ನನಗೆ +1 ಬರುದಿಲ್ಲ. ಸ್ಟ್ರೈಟ್ ಲೈನ್ ಅಲ್ಲಿ ಆದ್ರೆ +1 ಇದೆ, +1 ಇದೆ. ಯಾಕಂದ್ರೆ ನನಗೆ 5 ಪಾಯಿಂಟ್ಗಳು ಸ್ಟ್ರೈಟ್ ಲೈನ್ ಇದ್ರೆ ನಾನು ಆಲ್ರೆಡಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ ಹಾಗೆ ಒಂದು ಲೈನ್ ಅನ್ನ ಡ್ರಾ ಮಾಡಬಹುದು. ಬಟ್ 5 ಪಾಯಿಂಟ್ಗಳು ಸ್ಟ್ರೈಟ್ ಲೈನ್ ಇದ್ರೆ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಲಿಕ್ಕೆ ಆಗ್ತದಾ? ಟ್ರಯಾಂಗಲ್ ನಾಟ್ ಪಾಸಿಬಲ್, ಟ್ರಯಾಂಗಲ್ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಇಲ್ಲಿ +1 ಹಾಕ್ಲಿಕ್ಕಿಲ್ಲ. ಸೊ ನೀವು ನೆನ್ಪಿಟ್ಕೊಳ್ಬೇಕು, ಸ್ಟ್ರೈಟ್ ಲೈನ್ ಆದ್ರೆ +1 ಹಾಕ್ಬೇಕು, ಟ್ರಯಾಂಗಲ್ ಆದ್ರೆ +1 ಹಾಕ್ಲಿಕ್ಕಿಲ್ಲ. ಇನ್ನೊಂದು ವಿಷಯ, ಸ್ಟ್ರೈಟ್ ಲೈನ್ ಆದ್ರೆ 2 ಬರುತ್ತೆ, ಟ್ರಯಾಂಗಲ್ ಆದ್ರೆ 3 ಬರುತ್ತೆ ಅಷ್ಟೇ. ಸೊ ಇಲ್ಲಿ ಸಾಲ್ವ್ ಮಾಡೋಣ. 12C3 ಅಂದ್ರೆ 12 into 11 into 10 into 9 factorial divided by 12 minus 3 9 factorial into 3 factorial minus 5C3 ಸಾಲ್ವ್ ಮಾಡಿ ನೋಡಿ. 5C3 ಸಾಲ್ವ್ ಮಾಡಿ ನೋಡಿ. 5 into 4 divided by 2 ಬರುತ್ತೆ 10. ಫಾರ್ಮುಲಾ ವೈಸ್ ನೀವು ಆರಾಮಾಗಿ ಸಾಲ್ವ್ ಮಾಡಿ. ಐ ವಿಲ್ ಡೂ ಇಟ್ ಫಾಸ್ಟರ್. 10. ಸೊ 9 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ 6 1s 2s. ನಾನು ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದ್ದೀನಿ. 3 ಫ್ಯಾಕ್ಟೋರಿಯಲ್ 6 ಅಂತ ಬರೀಲಿಲ್ಲ ಇಲ್ಲಿ. ಸೊ 2s 2 into 11 2 into 22 22 into 10 220. ಸೊ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು 220 minus 10 210. 220 minus 10 210. ಸೊ ಈಗ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು 210. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಇನ್ನೊಂದ್ಸಲ ಫಾರ್ಮುಲಾವನ್ನ ಹೇಳ್ತೇನೆ. ಈಗ ಇನ್ನೊಂದ್ಸಲ ಫಾರ್ಮುಲಾ ಹೇಳ್ತೇನೆ, ಎಲ್ಲವನ್ನ ಸಿಂಪ್ಲಿಫೈ ಮಾಡಿ. ಸ್ಟ್ರೈಟ್ ಲೈನ್ಗೆ NC2, ಟ್ರಯಾಂಗಲ್ಗೆ NC3. ಇದು ಬೇಸಿಕ್ ಫಾರ್ಮುಲಾ. ಇವಾಗ ಕೊಲಿನಿಯರ್ ಇದ್ರೆ m ಪಾಯಿಂಟ್ಸ್ ಆರ್ ಕೊಲಿನಿಯರ್ ಇದ್ರೆ ಸ್ಟ್ರೈಟ್ ಲೈನ್ಗೆ ಏನಾಗುತ್ತೆ ಸಾರಿ, ಕೊಲಿನಿಯರ್ ಇದ್ರೆ ಸ್ಟ್ರೈಟ್ ಲೈನ್ಗೆ ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ಲೈನ್ಗೆ ಕೊಲಿನಿಯರ್ ಇದ್ರೆ ಸ್ಟ್ರೈಟ್ ಲೈನ್ is NC2 minus MC2 plus 1 triangle NC3 minus MC3. ಸೊ ಈ ಎರಡು ವಿಷಯಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಕೊಲಿನಿಯರ್ ಇಲ್ಲ ಅಂದ್ರೆ NC2 NC3, ಯಾಕಂದ್ರೆ ಕೊಲಿನಿಯರ್ ಇಲ್ಲ ಅಂದ್ರೆ ನಮ್ಗೆ ಡ್ರಾ ಮಾಡೋದು. ಕೊಲಿನಿಯರ್ ಬಂದ ತಕ್ಷಣ NC2 minus MC2 plus 1 ಇದಕ್ಕೆ ಟ್ರಯಾಂಗಲ್ ಎಷ್ಟು. ಸೊ ಈ ಫಾರ್ಮುಲಾಸ್ ಗಳನ್ನ ನೀವು ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. You can expect this year question from this year, because UPSC is consistently asking questions from this area. So fine, we'll move to the next topic. Yes, next, this question is also very important. UPSC has asked this question. Same question UPSC has asked in the 2000, I don't remember the year, but if you see the past 3 year papers, in one of the years this question is asked. How find the total number of parallelograms. See, parallelogram ಅಂದ್ರೆ ಏನು? parallelogram ಅಂದ್ರೆ ಇದು ಪ್ಯಾರಲೋಗ್ರಾಮ್ ಅಂದ್ರೆ ಇದೆರಡು
ಸಮಾನಾಂತರ, ಇದು ಮತ್ತೆ ಇದು ವಿರುದ್ಧ ಬಾಹುಗಳು ಸಮಾನಾಂತರವಾಗಿರ್ಬೇಕು. ಸಮಾನಾಂತರ ಅಂದ್ರೆ ಇದಕ್ಕೆ ಇದು ಸಮಾನಾಂತರ, ಇದಕ್ಕೆ ಇದು ಸಮಾನಾಂತರ, ಮತ್ತೆ 4 ಬಾಹುಗಳಿರ್ಬೇಕು. ಇದು ಬೇಸಿಕ್ ಆಗಿ ನಾನು ಈಗ ಪ್ಯಾರಲೋಗ್ರಾಮ್ ಅಂತ ಹೇಳ್ಬೋದು. ಪ್ಯಾರಲೋಗ್ರಾಮ್ ಅಂದ್ರೆ ಇದು 4 ಬಾಹುಗಳಿರುತ್ತವೆ ಹೀಗೆ. ಸೊ ಅಲ್ಲಿ ಒಂದು ರೀತಿಯ ಆಯತ, ಇದು ಒಂದು ರೀತಿಯ ಆಯತದಲ್ಲಿ ಏನಿರುತ್ತೆ ನಮ್ಗೆ, ಆಯತದಲ್ಲಿ ಏನಂದ್ರೆ ಹೀಗಿರುತ್ತೆ. ಆಯತದಲ್ಲಿ ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಇಲ್ಲಿ ಇದು 90 ಡಿಗ್ರಿ ಇಲ್ಲ, ಇದು 90 ಡಿಗ್ರಿ ಇಲ್ಲ ಪ್ಯಾರಲೋಗ್ರಾಮ್ ಅಲ್ಲಿ. ಸೊ ಇಲ್ಲಿ ಏನ್ ಕ್ವಶನ್ ಕೇಳಿದ್ರೆ ನಾವಿಷ್ಟು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ಯಾರಲೋಗ್ರಾಮ್ ಕ್ವಶನ್ ಬಂದಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ಯಾರಲೋಗ್ರಾಮ್ ಏನ್ ಹೇಳಿದ್ದಾರೆ, ದ್ಯಾಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ಅ ಸೆಟ್ ಆಫ್ 5 ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಅಂತ ಹೇಳಿದ್ರೆ ಸಮಾನಾಂತರ ಗೆರೆಗಳು ಇಂಟರ್ಸೆಕ್ಟಿಂಗ್ ಅನದರ್ ಸೆಟ್ ಆಫ್ 6 ಪ್ಯಾರಲಲ್ ಲೈನ್ಸ್. ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಕ್ರಾಸ್ ಆಗ್ತಾ ಇವೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ತರ 5 ಪ್ಯಾರಲಲ್ ಲೈನ್ಸ್ ಇವೆ. ಫಾರ್ ಎಕ್ಸಾಂಪಲ್ ಈ ತರ 5 ಪ್ಯಾರಲಲ್ ಲೈನ್ಸ್ ಇವೆ. ಇಲ್ಲಿ ಸಮಾನಾಂತರ ಬರಲಿಲ್ಲ, ಸಾರಿ ಫಾರ್ ದಟ್, ಬಟ್ ಅರ್ಥ ಮಾಡ್ಕೊಳ್ಳಿ ಸಮಾನಾಂತರ ಇದೆ ಅಂತ. 5 ಪ್ಯಾರಲಲ್ ಲೈನ್ಸ್ ಇವೆ. ಅದರ ಜೊತೆಗೆ ಇನ್ನೊಂದು 6 ಸೆಟ್ ಪ್ಯಾರಲಲ್ ಲೈನ್ಸ್ ಹೀಗೆ ಬರ್ತಾ ಇವೆ. 6 ಸೆಟ್ ಪ್ಯಾರಲಲ್ ಲೈನ್ಸ್ ಹೀಗೆ ಬರ್ತಾ ಇವೆ. 2 3 4, ಸಾರಿ ಪ್ಯಾರಲಲ್ ಬಂದಿಲ್ಲ ಬಟ್ ನೆನ್ಪಿಟ್ಕೊಳ್ಳಿ, 4 5 6 ಈ ತರ 6 ಪ್ಯಾರಲಲ್. ಸೊ ಈ ತರ 5 ಮತ್ತೆ 6 ಪ್ಯಾರಲಲ್ ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ಎಷ್ಟು ಪ್ಯಾರಲೋಗ್ರಾಮ್ ಆಗುತ್ತೆ ಅಂತ ಕ್ವಶನ್. ಫಾರ್ ಎಕ್ಸಾಂಪಲ್ ಈಗ ಇದು ಒಂದು ಪ್ಯಾರಲೋಗ್ರಾಮ್, ಕರೆಕ್ಟ್ ಅಲ್ವಾ? ಇದು ಒಂದು ಪ್ಯಾರಲೋಗ್ರಾಮ್ ಹೊರಗಡೆ ಇದೊಂದಾಗುತ್ತೆ, ಇದು ಆಗುತ್ತೆ, ಹಾಗೆ ತುಂಬಾ ಪ್ಯಾರಲೋಗ್ರಾಮ್ ಆಗುತ್ತೆ. ನಾವು ವಿ ಕ್ಯಾನ್ ಲಿಟರಲಿ ಕಾಂಟ್ ಕೌಂಟ್, ಹಾಕ್ಬಿಟ್ಟು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಇದನ್ನ ಶಾರ್ಟ್ ಕಟ್ ಅಲ್ಲಿ ನೆನ್ಪಿಟ್ಕೊಳ್ಬೇಕು. ಹೇಗಂತ ಹೇಳಿದ್ರೆ, ಪ್ಯಾರಲೋಗ್ರಾಮ್ ಕ್ವಶನ್ ಅಲ್ಲಿ ಆನ್ಸರ್, ಪ್ಯಾರಲೋಗ್ರಾಮ್ ನಂಬರ್ ಆಫ್ ಪ್ಯಾರಲೋಗ್ರಾಮ್ NC2 into MC2. ಅಂದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ನಮ್ಗೆ ಇರೋದೇನು, ಲೈನ್ಗಳು ಅಲ್ವಾ? ಪ್ಯಾರಲೋಗ್ರಾಮ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಲೈನ್, ಮತ್ತೆ ಇಲ್ಲಿಂದ ಇಲ್ಲಿಗೆ ಲೈನ್, ಇದು ಲೈನ್ಗಳು. ಸೊ ಪ್ಯಾರಲೋಗ್ರಾಮ್ ಇಸ್ ನಥಿಂಗ್ ಬಟ್ ಮೇಡ್ ಅಪ್ ಆಫ್ ಸ್ಟ್ರೇಟ್ ಲೈನ್ಸ್. ಸೊ ಹಾಗಾಗಿ ನಮ್ಗೆ ಇಲ್ಲಿ ಟೂ ಬರೋದು ಸ್ಟ್ರೇಟ್ ಲೈನ್ಸ್ 2 ಬರೋದು. ಈಗ NC2 ಅಂದ್ರೆ ಇಲ್ಲಿ n ಎಷ್ಟಿದೆ, ಒಂದು ಸೆಟ್ ಆಫ್ ಪ್ಯಾರಲಲ್ ಲೈನ್ಸ್ 5C2 ಇಂಟು ಅನದರ್ ಸೆಟ್ ಆಫ್ ಪ್ಯಾರಲಲ್ ಲೈನ್ಸ್ 6C2. ಸೊ ಇಷ್ಟು ಮಾಡ್ಬಿಟ್ಟು ನೀವು ಕ್ವಶನ್ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡುವಾಗ ಕೇರ್ಫುಲ್ ಆಗಿರ್ಬೇಕು. 5C2 ಅಂದ್ರೆ ಸಾಲ್ವ್ ಮಾಡಿ. ಈಗ 5C2 ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡಿ, 6C2 ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡಿ ನೋಡಿ. ರೈಟ್ ದಿ ಆನ್ಸರ್ ಡೈರೆಕ್ಟ್ಲಿ. 5C2 ನೀವೀಗ ಸಾಲ್ವ್ ಮಾಡಿ ನೋಡಿದ್ರೆ 10 ಬರುತ್ತೆ, 6C2 15 ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 150. ನಿಮ್ಗೆ 150 ಪ್ಯಾರಲೋಗ್ರಾಮ್ಸ್ ಗಳನ್ನ ಡ್ರಾ ಮಾಡಬಹುದು. 150 ಪ್ಯಾರಲೋಗ್ರಾಮ್ಸ್ ಗಳನ್ನ ಡ್ರಾ ಮಾಡಬಹುದು. ಫೈನ್. ದಿಸ್ ಇಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮಾರ್ಕ್ ಇಟ್ ಇನ್ ಯುವರ್ ನೋಟ್ಸ್, ವೆರಿ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಈ ಕ್ವಶನ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡ್ಲೇಬೇಕು. ಯಾವುದು? ಜಾಮೆಟ್ರಿಕಲ್ ಫಿಗರ್ಸ್, ವೆರಿ ಇಂಪಾರ್ಟೆಂಟ್. ಫೈನ್. ನೆಕ್ಸ್ಟ್ ಸೆಟ್. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಯಾಗನಲ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಅ ಡೆಕಾಗನ್. ಡೆಕಾಗನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಡೆಕಾಗನ್ ಅಂದ್ರೆ ದಶಕೋನ ಅಂದ್ರೆ ದಶಬಾಹು ಇರುತ್ತೆ. ದಶಬಾಹು ಅಂದ್ರೆ ದಶ ಅಂದ್ರೆ ಎಷ್ಟು? 10. ಡೆಕ ಅಂದ್ರೆ 10. ಸೊ 10 ಬಾಹುಗಳಿರುವಂತ ಒಂದು ಕ್ಲೋಸ್ಡ್ ಫಿಗರ್, ಮುಚ್ಚಿದ ಚಿತ್ರ ಅದು. ಈಗ ನನಗೀಗ ಚೌಕ ಅಂತ ಹೇಳಿದ್ರೆ 4 ಬಾಹು ಇರುವಂತದ್ದು ಚೌಕ ಅಂತ ಹೇಳಲಿಕ್ಕೆ ಬರಲ್ಲ. 4 ಬಾಹು ಇರುವಂತದ್ದು ಚೌಕ ಅಂತ. ಈಗ ನೋಡಿ, ಇದಕ್ಕೆ 1 2 3 4, ಇದಕ್ಕೂ 4 ಬಾಹು ಇರೋದು, 1 2 3 4. ಇದನ್ನು ನಾನು ಚೌಕ ಅಂತ ಹೇಳಕ್ ಬರಲ್ಲ. ನನಗೆ ಕಂಡೀಷನ್ ಇದೆ, ಮೊದಲು ಅದು ಕ್ಲೋಸ್ಡ್ ಆಗಿರ್ಬೇಕು. ಚೌಕ
ಕ್ಲೋಸ್ಡ್ ಆಗಿರ್ಬೇಕು. ಕ್ಲೋಸ್ ಆಗಿದ್ರೆ ಅದಕ್ಕೆ ನಾನು ಚೌಕನೋ ಆಯತನೋ ತ್ರಿಭುಜನೋ ಹೆಸರು ಕೊಡಬಹುದು. ಹಾಗಾಗಿ ಇದು ದಶಕೋನ ಅಂದ್ರೆ ಇದು ಕ್ಲೋಸ್ಡ್ ಫಿಗರ್. ಈಗ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಹೌ ಮೆನಿ ಡಯಾಗನಲ್ಸ್ ಕ್ಯಾನ್ ಬಿ ಫಾರ್ಮ್ಡ್. ಡಯಾಗನಲ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಡಯಾಗನಲ್ಸ್ ಅಂದ್ರೆ ಕನ್ನಡದಲ್ಲಿ ಕರ್ಣ ಅಂತ ಹೇಳ್ತಾರೆ. ಕರ್ಣ ಅಂತ ಹೇಳ್ತಾರೆ ನೋಡಿ. ಕರ್ಣ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಬಹಳ ಅರ್ಥ ಇವೆ. ಕರ್ಣ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ ಕಿವಿ ಅಂತ. ಇಲ್ಲಿ ನನಗೆ ಕಿವಿ ಅಲ್ಲ, ಇಲ್ಲಿ ಮ್ಯಾಥಮ್ಯಾಟಿಕಲ್ ಮೀನಿಂಗ್ ಇದೆ. ಗಣಿತದ ಪ್ರಕಾರ ಕರ್ಣ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಆಯತ ಬಿಡಿಸ್ತೇನೆ. ಆಯತದಲ್ಲಿ ಕರ್ಣ ಅಂತ ಹೇಳಿದ್ರೆ ಹತ್ತಿರ ಇರುವ ಬಾಹುಗಳ ಬಿಂದುಗಳನ್ನ ಬಿಟ್ಟು ಬೇರೆ ಬಿಂದುಗಳನ್ನ ಜೋಡಿಸಬೇಕು. ಫಾರ್ ಎಕ್ಸಾಂಪಲ್ ಈ ಬಿಂದು ನೋಡಿ, ಇಲ್ಲಿ ಬಿಂದು ಎಷ್ಟಿದೆ? 1 2 3 4 ಬಿಂದುಗಳಿವೆ. ಈ 4 ಬಿಂದುಗಳಲ್ಲಿ ಸಮೀಪದ ಬಿಂದನ್ನು ಬಿಟ್ಟು ಉಳಿದ ಬಿಂದುಗಳನ್ನ ಜೋಡಿಸುವಂತ. ಈಗ ಈ ಬಿಂದು ಮತ್ತೆ ಈ ಬಿಂದು, ಈಗ ನಾನು ನಂಬರ್ ಕೊಡ್ತಾ ಹೋದ್ರೆ 1 2 3 4, 1 ಮತ್ತೆ 2 ಸಮೀಪ, 2 ಮತ್ತೆ 3 ಸಮೀಪ, 3 ಮತ್ತೆ 4 ಸಮೀಪ, 1 ಮತ್ತೆ 4 ಸಮೀಪ ಇರುವಂತಹ ಬಿಂದುಗಳನ್ನ ಜೋಡಿಸಬಾರದು. ಸಮೀಪ ಇಲ್ಲದೆ ಇರುವಂತಹ ಬಿಂದುಗಳನ್ನ ಜೋಡಿಸಬೇಕು. ಈಗ 1 ಮತ್ತೆ 3 ಸಮೀಪ ಅಲ್ಲ, ಯಾಕಂದ್ರೆ ಅವುಗಳ ನಡುವೆ ಒಂದು 2 ಅಂತ ಇದೆ. 1 ಮತ್ತೆ 4 ಸಮೀಪ, ಯಾಕಂದ್ರೆ ಅವುಗಳ ನಡುವೆ ಬೇರೆ ಬಿಂದು ಇಲ್ಲ. ಅದೇ ರೀತಿ 2 ಮತ್ತೆ 4 ಸಮೀಪ ಅಲ್ಲ. ಸೊ ಅವುಗಳನ್ನು ಜಾಯಿನ್ ಮಾಡಬೇಕು. ಸೊ ನಿಮ್ಗೆ ಗೊತ್ತಿರಬಹುದು ಆಯತದಲ್ಲಿ ಎಷ್ಟು ಕರ್ಣ ಬಿಡಿಸಬಹುದು ನಾವು? ಆಯತದಲ್ಲಿ ಎಷ್ಟು ಕರ್ಣ ಬಿಡಿಸಬಹುದು? 2. ಚೌಕದಲ್ಲಿ ಎಷ್ಟು ಕರ್ಣ ಬಿಡಿಸಬಹುದು? 2. ಅದೇ ರೀತಿ ಕರ್ಣ ಬಿಡಿಸ್ಲಿಕ್ಕೆ ನಮ್ಗೆ ಮಿನಿಮಮ್ 4 ಪಾಯಿಂಟ್ಸ್ ಬೇಕು. ಈಗ ತ್ರಿಭುಜದಲ್ಲಿ ನನಗೆ ಕರ್ಣ ಇಲ್ಲ. ನೀವು ಕೇಳ್ಬೋದು, ತ್ರಿಭುಜದಲ್ಲಿ ಒಂದು ಕರ್ಣ ಬರುತ್ತೆ, ಅದು ಕರ್ಣ ಅಲ್ಲ, ಅದು ವಿಕರ್ಣ. ತ್ರಿಭುಜದಲ್ಲಿ ಬರುವಂತದ್ದು ವಿಕರ್ಣ. ಲಂಬಕೋನ ತ್ರಿಭುಜ ವಿಕರ್ಣ ಅಂತ ಹೇಳ್ತಾರೆ. ವಿಕರ್ಣ ಇಂಗ್ಲಿಷ್ ನಲ್ಲಿ ಹೈಪೋಟೆನ್ಯೂಸ್. ಇದೆಲ್ಲ ಬೇಸಿಕ್ಸ್. ಈಗ ನನ್ಗೆ ಇಷ್ಟು ಡೀಟೇಲ್ಸ್ ಬೇಕಾಗಿಲ್ಲ. ನಿಮ್ಗೆ ಡಯಾಗನಲ್ಸ್ ಅಂದ್ರೆ ಕರ್ಣ ಅಂತ ಗೊತ್ತಿರಬೇಕು. ಡಯಾಗನಲ್ಸ್ ಅಂದ್ರೆ ಕರ್ಣ. ಈಗ ನಾನು ತೋರಿಸಿದ ಹಾಗೆ ಹತ್ತಿರ ಇಲ್ಲದೆ ಇರುವಂತಹ ಬಿಂದುಗಳನ್ನು ಜೋಡಿಸುವಂತಹ ದಶಕೋನ. ಈಗ ನಾನು ನಿಮ್ಗೆ ಆಯತದ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ಆಯತದಲ್ಲಿ 4 ಬಿಂದುಗಳಿವೆ. ಈ 4 ಬಿಂದುಗಳಲ್ಲಿ ನನಗೆ ಕರ್ಣ ಎಷ್ಟು ಅಂತ ಕೇಳಬೇಕು. ಈಗ ನೀವು ಬೇಸಿಕ್ ಆಗಿ ಕೆಲವರು ಹೇಳ್ಬೋದು ಡಯಾಗನಲ್ ಕರ್ಣ ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ವಾ? ಕರ್ಣ ಅಂದ್ರೇನು ಸ್ಟ್ರೇಟ್ ಲೈನ್. ಈಗ ನೋಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಇಳಿಯುವಂತ ಗೆರೆ ಸ್ಟ್ರೇಟ್ ಆಗಿದೆ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಇರುವಂತ ಗೆರೆ ಲೈನ್. ಅದು ನೀವು ಸ್ಟ್ರೇಟ್ ಲೈನ್ ಇಸ್ ಅ ಲೈನ್ ಅಥವಾ ಒಂದು ಗೆರೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಸ್ಟ್ರೇಟ್ ಲೈನ್ ಕನ್ಫ್ಯೂಸ್ ಆಗೋದ್ರೆ ಒಂದು ಗೆರೆ ಎಳಿಲಿಕ್ಕೆ ನನಗೆ ಎಷ್ಟು ಪಾಯಿಂಟ್ ಬೇಕು? 2 ಪಾಯಿಂಟ್ ಬೇಕು. ಈಗ 2 ಪಾಯಿಂಟ್ ಬೇಕು ಅಂತ ಹೇಳಿದ್ರೆ ಚೌಕದಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ? ಚೌಕ ಅಥವಾ ಆಯತದಲ್ಲಿ ಎಷ್ಟು ಪಾಯಿಂಟ್ಸ್ ಇವೆ? 4 ಪಾಯಿಂಟ್ಸ್ ಇವೆ. 4 ಪಾಯಿಂಟ್ ಇದ್ದಾಗ ನಾನು ಎಷ್ಟು ಸ್ಟ್ರೇಟ್ ಲೈನ್ ಗಳನ್ನು ಎಳಿಬಹುದು? 4C2. ಅದೆಷ್ಟು ಬರುತ್ತೆ ಆನ್ಸರ್? 4C2 ಸಾಲ್ವ್ ಮಾಡಿದ್ರೆ 6 ಬರುತ್ತೆ. ಬಟ್ ನನಗೆ 6 ಕರ್ಣಗಳಿಲ್ಲ. ನಿಮಗೆ ಕರ್ಣ ಎಷ್ಟು? 2. ನೀವು 4C2 ಅಷ್ಟೇ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, 4C2 ಅಷ್ಟೇ ಎಂತ ಮಾಡಿದ ತಕ್ಷಣ ಸಮೀಪವಿರುವ ಬಿಂದುಗಳನ್ನು ಸೇರಿಸಿದ ಹಾಗೆ ಆಗುತ್ತೆ. ಸೊ ಇದನ್ನು ಸೇರಿಸಿದ 1 2 3 4 ಮತ್ತಿದೆರಡು ಬರುತ್ತೆ. ಹಾಗಾಗಿ ಅದರಿಂದ ಬಾಹುಗಳು ಎಷ್ಟಿದೆಯೋ ಅಷ್ಟನ್ನು ಮೈನಸ್ ಮಾಡಬೇಕು. ಸೊ ಆನ್ಸರ್ 2. ಸೊ ನಾನು ನಿಮ್ಗೆ ಫಾರ್ಮುಲಾವಾಗಿ ಡೈರೆಕ್ಟ್ ಹೇಳ್ತೇನೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸಾಲ್ವ್ ಇದನ್ನ. ನಂಬರ್ ಆಫ್ ಡಯಾಗನಲ್ಸ್ ಅಂದ್ರೆ NC2 ಮೈನಸ್ n. ಇಲ್ಲಿ n ಅಂದ್ರೆ ನಂಬರ್ ಆಫ್ ಸೈಡ್ಸ್. ಡೈರೆಕ್ಟ್ ಆನ್ಸರ್ ಬರುತ್ತೆ ನಿಮ್ಗೆ. ಈಗ ನಿಮ್ಗೆ ಇಲ್ಲಿ ಡೆಕಾಗನ್ ಅಂತ ಕೇಳಿದ್ದಾರೆ. ಡೆಕಾಗನ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೈಡ್ಸ್? 10. ಸೊ 10C2 ಮೈನಸ್ 10. 10C2 ಅನ್ನು ಫಸ್ಟ್ ಸಾಲ್ವ್ ಮಾಡಿ. 10C2 ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡಿ. ನಿಮ್ಗೆ 10 into 9 divided by 2 ಸಾಲ್ವ್ ಮಾಡುವಾಗ 8 ಫ್ಯಾಕ್ಟರ್ ಕ್ಯಾನ್ಸಲ್ ಆಗುತ್ತೆ. ನಾನು ಫಾಸ್ಟ್ ಆಗಿ ಮಾಡ್ತಿದ್ದೇನೆ. ಯಾರಿಗೆ ಕಷ್ಟ ಆಗುತ್ತೆ ಅವರು ಫಾರ್ಮುಲಾ ವೈಸ್ ಮಾಡಬೇಕು. ಸೊ ಆನ್ಸರ್ ಬಂದ್ಬಿಟ್ಟು 45 ಬರುತ್ತೆ. ಸೊ 45 ಮೈನಸ್ 10 ಆನ್ಸರ್ 35. ಸೊ ನಿಮ್ಗೆ ಡೆಕಾಗನ್ ಅಲ್ಲಿ ಎಷ್ಟು ಡಯಾಗನಲ್ಸ್ ಅನ್ನು ಡ್ರಾ ಮಾಡಬಹುದು ಅಂತ ಹೇಳಿದ್ರೆ 35 ಕರ್ಣಗಳನ್ನು ಡ್ರಾ ಮಾಡಬಹುದು. ಸೊ ಈಸಿ ಕ್ವಶನ್. ಇಂಥ ಕ್ವಶನ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದೆ UPSC ಅಲ್ಲಿ. ಸೊ ಸ್ಟ್ರೈಟ್ ಫಾರ್ವರ್ಡ್ 2.5 ಮಾರ್ಕ್ಸ್ ನಿಮ್ಗೆ.
ಒಂದು ಕ್ವಶನ್ ಬರುತ್ತೆ ನಿಮ್ಗೆ ಸ್ಟ್ರೇಟ್ ಫಾರ್ವರ್ಡ್ 2.5. ಸೊ ಹಾಗಾಗಿ ನೀವು ಇಂಥ ಕ್ವಶನ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇವಾಗ ನೀವು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಇನ್ನೊಂದು ಎಕ್ಸ್ಟ್ರಾ ವಿಷಯಗಳನ್ನು ತಿಳ್ಕೊಳ್ಬೇಕು. ಏನಂತ ಹೇಳಿದ್ರೆ ಹೆಸರುಗಳು. ಈಗ ಡೆಕಾಗನ್ ಅಂತ ಹೇಳಿದ್ರೆ 10 ಸೈಡ್ಸ್. ಇಂಗ್ಲಿಷ್ ಹೆಸರುಗಳು ನಮ್ಗೆ ಬೇಕಾಗುತ್ತೆ. ಅದೇ ರೀತಿ 4 ಸೈಡ್ ಇದ್ರೆ ಏನ್ ಹೇಳ್ತೇವೆ ನಾವು? ರೆಕ್ಟಾಂಗಲ್. ರೆಕ್ಟಾಂಗಲ್ ಅಂದ್ರೆ ಆಯತ ಆಗುತ್ತೆ. ರೆಕ್ಟಾಂಗಲ್ ಅಂತ ಹೇಳಿದ್ರೆ ಆಯತ ಆಗುತ್ತೆ. ಆಯತ ಅಂದ್ರೆ ಬೇರೆ ಇರುತ್ತೆ. ಸೊ 4 ಸೈಡ್ ಇದ್ರೆ 4 ಸೈಡ್ಸ್ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ ಅಂತ ನೆನ್ಪಿಟ್ಕೊಳ್ಳಿ. ಕ್ವಾಡ್ ನಿಮ್ಗೆ GS ಅಲ್ಲಿ ಬರುತ್ತೆ. GS ಅಲ್ಲಿ ಬೇಕಿದ್ರೆ ನೋಡ್ಕೊಳ್ಳಿ. ಕ್ವಾಡ್ ಅಂದ್ರೆ ಏನು? 4 ಕಂಟ್ರೀಸ್ ಇದ್ದು ಏನೊಂದು ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. 5 ಸೈಡ್ಸ್ ಇದ್ರೆ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಬೇರೆ ಬೇರೆ ಕ್ವಾಡ್ರಿಲ್ಯಾಟ್ರಲ್ ಇದೆ. ರೆಕ್ಟಾಂಗಲ್ ಆಯತ, ಸ್ಕ್ವೇರ್, ಚೌಕ, ಪ್ಯಾರಲೋಗ್ರಾಮ್ ಹಾಗೆ ತೋರಿಸಿದ್ದೇನೆ. ಸಮಾನಾಂತರವಾಗಿರುತ್ತೆ. ಅಪೋಸಿಟ್ ಸೈಡ್ಗಳು ಸಮಾನಾಂತರವಾಗಿ. 5 ಇದ್ರೆ ಪೆಂಟಗನ್. 6 ಇದ್ರೆ ಹೆಕ್ಸಾಗನ್. 7 ಇದ್ರೆ ಹೆಪ್ಟಾಗನ್. 8 ಇದ್ರೆ ಆಕ್ಟಾಗನ್. 9 ಇದ್ರೆ ನಾನಾಗನ್. 9. 10 ಇದ್ರೆ ಡೆಕಾಗನ್, ಡೆಕೇಡ್ ನೆನ್ಪಿಟ್ಕೊಳ್ಳಿ. ಸೊ ಈ 10 ನೀವು ನೆನ್ಪಿಟ್ಕೊಳ್ಬೇಕು. 10ಕ್ಕಿಂತ ಜಾಸ್ತಿ ಕೇಳಲ್ಲ. ಒಂದು ವೇಳೆ 10ಕ್ಕಿಂತ ಜಾಸ್ತಿ ಕೇಳಿದ್ರೆ ದೇ ವಿಲ್ ಮೆನ್ಷನ್ 15 ಸೈಡ್ಸ್ ಇರೋ ಪಾಲಿಗನ್ಗೆ ಪಾಲಿಗನ್ ಅಂತ. ಪಾಲಿ ಅಂದ್ರೆ ಮೆನಿ ಗನ್ ಅಂದ್ರೆ ಆಂಗಲ್. ಮೆನಿ ಸೈಡ್ಸ್ ಇರುವಂತಹ, ತುಂಬಾ ಸೈಡ್ಸ್ ಇರುವಂತ 15 ಸೈಡ್ಸ್ ಇರುವಂತದ್ದಕ್ಕೆ ಎಷ್ಟು ಅಂತ. ಆಗ 15 ಸೈಡ್ಸ್ ಗೆ ಹೇಳಿದ್ರೆ ನಾನು 15C2 -15 ಮಾಡಬೇಕು. ಸೊ ಇದರಲ್ಲಿ ಈಗ ನೀವು ಇದು ಇಷ್ಟ ಆಯ್ತು. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಏನಂದ್ರೆ ಫೈಂಡ್ ದ ನಂಬರ್ ಆಫ್ ಡಯಾಗನಲ್ಸ್ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಡಯಾಗನಲ್ಸ್. ಫೈಂಡ್ ದ ನಂಬರ್ ಆಫ್ ಡಯಾಗನಲ್ಸ್ ಅಂತ ಕೇಳ್ತಾರೆ. ನಾನು ಹೇಳಿದೆ ಫಾರ್ಮುಲಾ NC2 - N ನಂಬರ್ ಆಫ್ ಡಯಾಗನಲ್ಸ್. ಇದರ ರಿವರ್ಸ್ ಅನ್ನು ಕೇಳಬಹುದು. ಹೇಗೆ ಅಂದ್ರೆ ನಂಬರ್ ಆಫ್ ಡಯಾಗನಲ್ಸ್ ಕೊಟ್ಟು ಎಷ್ಟು ಸೈಡ್ಸ್ ಇದೆ ಅಂತ ಕೇಳಬಹುದು. ರಿವರ್ಸ್. ಈಗ ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ ಅನ್ನ ರಿವರ್ಸ್ ಮಾಡೋದಾದ್ರೆ 35 ಡಯಾಗನಲ್ ಇದ್ರೆ ಸೈಡ್ಸ್ ಎಷ್ಟು ಅಂತ ಕೇಳಬಹುದು. ಸೈಡ್ಸ್ ಎಷ್ಟು ಅಂತ ಕೇಳಿದ್ರೆ ಆನ್ಸರ್ ಏನು? 10. ಯಾಕಂದ್ರೆ ನಮ್ಗೆ ಡೆಕಾಗನ್ ಬರುತ್ತೆ. ಸೊ ಆ ತರ ಕ್ವಶನ್ ಬಂದಾಗ ಹೇಗೆ ಸಾಲ್ವ್ ಮಾಡಬೇಕು ಫಾಸ್ಟ್ ಆಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಮ್ಯಾಕ್ಸಿಮಮ್ 90 diagonals can be drawn in a polygon. Maximum 90 diagonals drawn in a polygon. ಸೊ ಎಷ್ಟು ಡಯಾಗನಲ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು ಕ್ವಶನ್ ಅನ್ನ. 90 ಕರ್ಣಗಳು ಇವೆ ಅಂತ ಅವರೇ ಹೇಳಿದ್ದಾರೆ. 90 ಕರ್ಣಗಳು ಇವೆ. ಹೌ ಮೆನಿ ಸೈಡ್ಸ್ ದ ಪಾಲಿಗನ್ ಹ್ಯಾವ್? ಪಾಲಿಗನ್ ಗೆ ಎಷ್ಟು ಸೈಡ್ಸ್ ಇದೆ ಅಂತ ಕೇಳಿದ್ದಾರೆ. ಅಂದ್ರೆ ಬಾಹುಗಳು ಎಷ್ಟಿವೆ ಅಂದ್ರೆ ಅದು ಡೆಕಾಗನ, ಪೆಂಟಗನ, ಹೆಕ್ಸಾಗನ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಅಬ್ಸರ್ವ್ ನೋಡಿ, ಸೈಡ್ಸ್ ಕೊಟ್ಟಿದ್ದಾರೆ. 20 ಸೈಡ್, 21 ಸೈಡ್, 14 ಸೈಡ್, 15 ಸೈಡ್. ಇವುಗಳಿಗೆಲ್ಲ ನಮ್ಮ ಹತ್ರ ಹೆಸರಿಲ್ಲ. ಬಟ್ 20 ಸೈಡ್ ಇರುವಂತದ್ದು 21 ಸೈಡ್, 14, 15. ಸೊ ಈ ತರ ಬಂದಾಗ ವಿ ಹ್ಯಾವ್ ಟು ಗೋ ಬೈ ಆಪ್ಷನ್ ವೈಸ್. ಪ್ರತಿ ಆಪ್ಷನ್ಗೆ ಸಾಲ್ವ್ ಮಾಡಿಬಿಟ್ಟು ಅದರಲ್ಲಿ 90 ಕರ್ಣಗಳು ಯಾವುದಕ್ಕೆ ಬರುತ್ತವೆ ಅಂತ ನೋಡಬೇಕು. ಸೊ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಯಾವ ಆಪ್ಷನ್ಗೆ ನಿಮಗೆ 90 ಬರುತ್ತೆ ಅಂತ ನೋಡಿ. ನಾನು ನೋಡ್ತೀನಿ. ಪಾಸ್ ಮಾಡಿಬಿಟ್ಟು ನಿಮ್ಮಷ್ಟಕ್ಕೆ ಸಾಲ್ವ್ ಮಾಡಿ. ಐ ವಿಲ್ ಸಾಲ್ವ್ ಮೈ ಓನ್. ನಾವ್ ಐ ವಿಲ್ ಟೇಕ್ ಫಸ್ಟ್ ಆಪ್ಷನ್ 20. 20 ಸೈಡ್ ಇದ್ರೆ ನನಗೆ ಆನ್ಸರ್ ಏನಾಯ್ತು? 20C2 - 20. ಕರೆಕ್ಟ್ ಅಲ್ವಾ? ಯಾಕಂದ್ರೆ ನನಗೆ ಫಾರ್ಮುಲಾ ಬಂದ್ಬಿಟ್ಟು NC2 - N. ಸೊ 20C2 ಸಾಲ್ವ್ ಮಾಡಿ ನೋಡಿ. 20C2 ಎಷ್ಟು ಬರುತ್ತೆ ಅಂತ. 20 × 19 / 2 ನಿಮ್ಗೆ ಸಾಲ್ವ್ ಮಾಡಿದ್ರೆ 190. ಸೊ 190 - 20 170 ಕರ್ಣಗಳಿವೆ ಅಂತ ಬಂತು. ಬಟ್ ನನ್ಗೆ ಎಷ್ಟು ಕರ್ಣಗಳು ಬೇಕು? 90 ಕರ್ಣಗಳು. ಹಾಗಾದ್ರೆ ಈ ಉತ್ತರ ಅಲ್ಲ, 20 ಅಲ್ಲ. ಈಗ ನಾನು 20 ಅಲ್ಲ ಅಂತ ಗೊತ್ತಾದ್ರೆ 21 ತೆಗಿಬಹುದು. ಯಾಕಂತ ಹೇಳಿದ್ರೆ 20ಕ್ಕೆ 170 ಕರ್ಣಗಳಾದ್ರೆ 21ಕ್ಕೆ ಇನ್ನೂ ಜಾಸ್ತಿ ಇರುತ್ತೆ. ಹಾಗಾಗಿ ನನ್ಗೆ 20ಕ್ಕಿಂತ ಕಡಿಮೆ ಆನ್ಸರ್ ಅಂತ ಅರ್ಥ. ಈಗ ನಾನು C ಮತ್ತೆ D ಅಲ್ಲಿ ನಾನು ನೋಡ್ಬೋದು. C ನೋಡಿದ್ರೆ 14C2 - 14. 14 × 13 / 2 -14 ಬರುತ್ತೆ. ಇದು 2 1 2 8.
7 ಗುಣಿಸ್ 13 91 ಮೈನಸ್ 14 91 ಮೈನಸ್ 14 ಅಂದ್ರೆ ನನಗೆ 90 ಬರುವುದಿಲ್ಲ, ಯಾಕಂದ್ರೆ ನನಗೆ 90 ಅಂತ ಹೇಳಿದ್ರೆ. ಹಾಗಾದ್ರೆ ನನಗೆ ಉಳಿದದ್ದು ಯಾವುದು? 15. 15 ಕರೆಕ್ಟ್ ಆನ್ಸರ್. ಬೇಕಿದ್ರೆ ಚೆಕ್ ಮಾಡಿ ನೋಡೋಣ. 15C2 ಮೈನಸ್ 15. 15C2 ಸಾಲ್ವ್ ಮಾಡಿ ನೋಡಿ. 15 ಇಂಟು 14 ಡಿವೈಡೆಡ್ ಬೈ 2 ಬರುತ್ತೆ ಮೈನಸ್ 15. 2 1 2 7 15 7 105. 105 ಮೈನಸ್ 15 ಅಂದ್ರೆ 90. ಸೊ ಹಾಗಾದ್ರೆ ನನಗೆ 15 ಸರಿಯಾದಂತ ಉತ್ತರ. ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಡಯಾಗನಲ್ ಅವರೇ ಕೊಟ್ರೆ ನೀವು ಫಾರ್ಮುಲಾವನ್ನ ಆಪ್ಷನ್ ವೈಸ್ ಸಾಲ್ವ್ ಮಾಡ್ತಾ ಹೋಗಬೇಕು. ಆಪ್ಷನ್ ವೈಸ್ ನಮ್ಗೆ ಆಪ್ಷನ್ ಯಾವಾಗ್ಲೂ ಇರ್ತದೆ, ಕರೆಕ್ಟ್ ಅಲ್ವಾ? ಆಪ್ಷನ್ ವೈಸ್ ಸಾಲ್ವ್ ಮಾಡ್ತಾರೆ. ಅದರ್ವೈಸ್ ಡೈರೆಕ್ಟ್ ಕೇಳಿದ್ರೆ ನಂಬರ್ ಆಫ್ ಪ್ರೀವಿಯಸ್ ಕ್ವಶನ್ ತರ ಡೈರೆಕ್ಟ್ ಕೇಳಿದ್ರೆ ಡೈರೆಕ್ಟ್ ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡಿದ್ರೆ ಆಯ್ತು. ಫೈನ್. ಜೋಮೆಟ್ರಿಕಲ್ ಫಿಗರ್ಸ್ ಇಷ್ಟೇ ಕೇಳೋದು, UPSC ಅಲ್ಲಿ ಜೋಮೆಟ್ರಿಕಲ್ ಫಿಗರ್ಸ್ ಇಷ್ಟೇ ಕೇಳೋದು. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಟೈಪ್ ಆಫ್ ಕ್ವಶನ್ ಜೋಮೆಟ್ರಿಕಲ್ ಫಿಗರ್ ಅಲ್ಲಿ ಮಾಡಿದ್ದೀನಿ. ಹಾಗಾಗಿ ನೀವು ರಿವೈಸ್ ಮಾಡ್ತಾ ಇರಿ. ತುಂಬಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ನಾನು ಟೆಸ್ಟ್ ಸೀರೀಸ್ ಅಲ್ಲೂ ಈ ಕ್ವಶನ್ಸ್ ಗಳನ್ನ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದ್ರೂ ಡೌಟ್ಸ್ ಇದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ನನ್ನ ಟೆಲಿಗ್ರಾಮ್ ಚಾನೆಲ್ ಇದೆ, ಅಲ್ಲಿ ಪ್ರಾಕ್ಟೀಸ್ಗೆ ತುಂಬಾ ಕ್ವಶನ್ಸ್ ಗಳನ್ನ ಹಾಕ್ತಾ ಇರ್ತೀನಿ. CSAT ಫಾರ್ UPSC ಅಂತ, ಆರ್ ಎಲ್ಸ್ CSAT_UPSC_ ಸ್ಟೇಟ್ PSC ಅಂತ ನೀವು ಸರ್ಚ್ ಹೊಡಿಬಹುದು. ಅಲ್ಲಿ ಐ ವಿಲ್ ಬಿ ಪುಟ್ಟಿಂಗ್ ಕ್ವಶನ್ಸ್, ಪ್ರಾಕ್ಟೀಸ್ಗೆ ಕ್ವಶನ್ಸ್ ಹಾಕ್ತಾ ಇರ್ತೀನಿ, ವಿಡಿಯೋಸ್ ಗಳನ್ನು ಹಾಕ್ತಾ ಇರ್ತೀನಿ, ಟೆಸ್ಟ್ ಸೀರೀಸ್ ಗಳನ್ನು ಅಲ್ಲೇ ಹಾಕ್ತಾ ಇರ್ತೀನಿ. ಸೊ ಯು ಕ್ಯಾನ್ solve questions from there in case if you want for practice, right? So thank you again for watching. Keep supporting us. Bye bye.